ಕೆಬಿ ರಮೇಶ್, ಬಂಡಿ ಸಿದ್ದೇಗೌಡ ಬಲ್ರಿ ಚರ್ಚ್ಗೆ ಸಾಬೀತ್ ಮಾಡ್ರಿ. ಇದು ಎಂತಂದ್ರೆ ಇದು ಈ ತರ ಸದನ ಹಾಳು ಮಾಡೋದು, ಇದು ಮಾನವೀಯತೆ ಅಲ್ಲ, ಇದು ಪ್ರಜಾಪ್ರಭುತ್ವ ಲಕ್ಷಣಗಳಲ್ಲ. ಇದು ಶ್ರೀ ಅರಗ್ ಜ್ಞಾನೇಂದ್ರ, ಯಾತಕ್ಕೋಸ್ಕರ ಸದನ ಇರಬೇಕು? ಯಾತಕ್ರೆ ವಿಧಾನಸಭೆ ಇರಬೇಕು? ಯಾವುದೋ ಒಂದು ಈಗ ಇದೆ. ನಾವು ನೋಡಿದ್ರೆ 25 ವರ್ಷದಿಂದ ಇಂಥ ಶಾಸನ ರಚನೆ ವಿಧೇಯಕಗಳನ್ನ ಮಂಡಿಸಬೇಕು. ಬಂಡವಾಳ ಇದು, ತಾವು ಪ್ರೊಟೆಸ್ಟ್ನಲ್ಲಿದ್ದೀರಾ? ಹೋದ್ರಿ ಎಂತಂದ್ರೆ ಇದು ಈ ಬಂಡವಾಳವಲ್ಲಪ್ಪ, ಇದು ಕೆಟ್ಟ ಬಂಡವಾಳ. ಇದು ಬಹಳ ಕೆಟ್ಟ ಬಂಡವಾಳ. ಗೌರವ ಇದು ವಿರೋಧ ಪಕ್ಷಗಳಿಗೆ ಎಲ್ಲ ದೇಶದಲ್ಲೆಲ್ಲ ಇದಾವೆ ಹಿಂಗೆ. ಇಂಥ ವಿರೋಧ ಪಕ್ಷಗಳನ್ನ ನೋಡಿಲ್ಲ, ಇಂಥ ಬಂಡವಾಳನ ಯಾವತ್ತಿಂದಾನೆ ಅವನು ಚರ್ಚೆ ಎಲ್ಲ ಕೊಡಲ್ಲ. ಅವ್ನು ಸಾಬೀತ್ ಮಾಡು, ಆಮೇಲೆ ರಾಜೀನಾಮೆ ಕೊಡಿಸ್ತೀವಿ. ನೀನ್ ಸಾಬೀತ್ ಮಾಡು, ರಾಜೀನಾಮೆ ಕೊಡಿಸ್ತೀವಿ. ನಿಮ್ಮಂತ ಅಪರಾಧಿಗಳು ಸಾವಿರಾರು ಜನ ಇದ್ದಾರೆ. ಅಪರಾಧಿಗಳಲ್ಲ, ಆರೋಪ ಹೊತ್ತುರರು. ಈ ಬಂಡ ಸರ್ಕಾರ ಯಾತ ನಡ್ರಿ ಸೋಮನೆ ಇದು ಏನಿದು? ಜಯ ಅಲ್ಲ, ಒಂದು ಮಂತ್ರಿ ಅಪರಾಧ ಇರೋಂಥವ್ರು 150 ಜನ ಇದ್ದಾರೆ. 150 ಜನ ಇದ್ದಾರೆ ಭಾರತ ದೇಶದಲ್ಲಿ ಮಂತ್ರಿಗಳು. ಕೊಡೋಣ ಪಟ್ಟಿಯ ಮಾಡ್ರಿ ಚರ್ಚೆ. ಅವನ ಅಪರಾಧಿ ಅಂತ ತೀರ್ಮಾನ ಅಲ್ಲ, ಆಗ್ಲೇ ಕಳ್ಸೋಣ. ಇದು ಕೂಗಕ್ ನಡೀತೀವಿ ನೋಡಿ, ಚೆನ್ನಾಗಿದೆ, ಚೆನ್ನಾಗಿ ಕೂಗ್ತೀರಾ ಬಿಜೆಪಿ. ಇದು ಚೆನ್ನಾಗಿ ಕಲ್ತ್ಕೊಂಡು ಪ್ರಾಕ್ಟೀಸ್ ಆಗಿಬಿಟ್ಟಿದ್ದೀರಾ. ಚೆನ್ನಾಗಿ ಪ್ರಾಕ್ಟೀಸ್ ಆಗಿದ್ದೀರಾ ನೀವು ಕೂಗದ. ಇನ್ನೇನಿಲ್ಲ ನಿಮ್ದು ಈ ದೇಶದಲ್ಲಿ, ಕೂಗೋದು ಇದು ಮಾಡೋದು ಎರಡೇ. ನಾವು ನೋಡಿದ್ವಿ ಹಿಂಗೆ, ಇಂಥ ಕೆಟ್ಟ ಪ್ರವೃತ್ತಿ ನೋಡಿಲ್ಲ. ನಮ್ ಜೀವನದಲ್ಲಿ ನೋಡಿಲ್ಲ ಹೋಗ್ರಿ. ಇದು ನಾವು ಸದನದಲ್ಲಿ ಬಂದು 25 ವರ್ಷ ಆಯ್ತು, ಇಂಥ ಕೆಟ್ಟ ಇದು ನೋಡಿಲ್ಲ ನಾವು. ಮಂತ್ರಿ ಆದ್ರೇನ್ ಏನಾದ್ರೇನ್ರಿ ಈ ದೇಶ ಈ ರಾಜ್ಯದ ಜನ ಬರದಿಂದ ಸಾಯ್ತಾವ್ರೆ, ಕುಡಿಯಕ್ ನೀರಿಲ್ಲ. ಅದ್ರ ಬಗ್ಗೆ ಚರ್ಚೆ ಮಾಡ್ರಿ ಅಂದ್ರೆ ಇಲ್ಲಿ ಎಂತದ ರಾಜೀನಾಮೆ ಮತ್ತೆ ಎಂತದ್ರಿ? ಅವ್ನು ಮಾಡಿದ್ರೆ ಅವ್ನಿಗೆ ಹೋಗ್ತಾನೆ, ಜೈಲ್ಗೆ ಹೋಗ್ತಾನೆ. ಮಾಡಿದ್ರೆ ಹೋಗ್ತಾನ್ರಿ ಜೈಲ್ಗೆ. ಕೊಡೋದೇ ತೀರ್ಪ. ಅದೇ ಏನ ಯಾವ ಎಕ್ಸೈಜರ್ ಎಲ್ಲ ಇದು ಮನುಷ್ಯರ ಲಕ್ಷಣ ಅಲ್ಲ ಬಿಡ್ರಿ. ಇದು ನಿಜವಾದ ವಿರೋಧ ಪಕ್ಷದ ಲಕ್ಷಣವೇ ಅಲ್ಲ. ಅದ್ರ ಬಗ್ಗೆ ಮಾತಾಡಲ್ಲ, ಸಿಗಾಕೊಂಡಾರಲ್ಲ, ಮಾಡಿರೋರು ಇವ್ರೇ ಅಲ್ಲ. ಮಾಡ್ತೀರಿ KPSC ಯಾವುದು ಮಾಡಲ್ಲ. ವಾಲ್ಮೀಕಿ ಅವನು ದಲಿತ ತಗ, ಅವ ದುಡ್ಡು ರಿಕವರಿ ಆಗಿಲ್ವಾ? ದುಡ್ಡೆಲ್ಲ ಖಾತೆ ಬಂದಿಲ್ವಾ? ಯಾರು ಹೊಡೆದಾರೆ? ಪ್ರೂವ್ ಆಗುತ್ತೆ. ಅವ್ನು ಪ್ರೂವ್ ಆದ್ರೂ ಹೋಗ್ತಾನೆ ಜೈಲಿಗೆ. ಆಗುತ್ತೆ. ಈ ಕ್ವಶನ್ ಅವ್ರು ಹೋಗೋದ ಇದಕ್ಕೆ ಉತ್ತರದಲ್ಲಿ ಇದೆ. ಇದು ಹೆಡ್ಡಿಂಗ್ ಮಾತಾಡ್ತಾರೆ.